ತುಂಬಾ ದಿನ ಆದ್ಮೇಲೆ ಇವತ್ತು ಫ್ರೆಶ್ ಆಗಿರೋ ನೇರಳೆ ಹಣ್ಣು ಸಿಕ್ಕಿದೆ. ನಮ್ಮ ಅಥರ್ವಂಗೋಸ್ಕರ ಇವತ್ತು ಸ್ವಲ್ಪ ಪಾಯಸನ ಮಾಡಿದ್ವಿ. ಇವತ್ತಿನ ಸೊಪ್ಪಿನ ಸಾಂಬಾರಂತೂ ಸೂಪರ್ ಆಗಿತ್ತು. ಬಸ್ಲೆ ಸೊಪ್ಪು, ಫ್ರೆಶ್ ಆಗಿರೋ ಬಸ್ಲೆ ಸೊಪ್ಪು. ನಮ್ಮ ಅಥರ್ವ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಳೆ ಬರ್ತಾ ಇದೆ. ಹಾಗೆ ರೊಟ್ಟಿ ಹಾಗೆ ಬೆಂಡೆಕಾಯಿ ಪಲ್ಯ ಕಾಂಬಿನೇಷನ್ ಅಂತೂ ಹೇಳಲೇಬಾರ್ದು, ಅಷ್ಟು ಸೂಪರ್ ಆಗಿತ್ತು. ಬೆಂಡೆಕಾಯಿ ಪಲ್ಯ ಕುದಿತಾ ಇದ್ದಂಗೆ ನಂಗೆ ರೊಟ್ಟಿ ಯಾವಾಗ ತಿಂತೀನೋ ಅಂತ ಅನಿಸ್ತಾ ಇತ್ತು. ಇವತ್ತಿನ ಪಾಪ್ಕಾರ್ನ್ ಅಂತೂ ಸೂಪರ್ ಆಗಿ ಬಂತು. ಇವತ್ತು ಯಾವುದೇ ತರ ಖಾರ ಪುಡಿ ಹಾಕಿರ್ಲಿಲ್ಲ ಅಥರ್ವಂಗೋಸ್ಕರ, ಜಸ್ಟ್ ಯೆಲ್ಲೋ ಕಲರ್ ಬರೋಕ್ಕೆ ಅರ್ಶಿನ ಪುಡಿ ಹಾಕಿ ಮಾಡಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗಿನ ವಾತಾವರಣ ನೋಡಿ ಹೇಗಿದೆ, ಜಿಟಿ ಜಿಟಿ ಅಂತ ಮಳೆ ಹಿಡ್ಕೊಬಿಟ್ಟಿದೆ. ನೈಟ್ ಯಾವಾಗೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಮ್ಮ ವಾಕಿಂಗ್ ಹೋಗಿದ್ರು. ಬೆಳಗ್ಗೆನೆ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನು ಕಟ್ ಮಾಡಿಡೋಣ ಅಂತ ಅನ್ಕೊಂಡೆ. ಅಮ್ಮ ಅಷ್ಟೊತ್ತಿಗೆ ವಾಕ್ ಮುಗಿಸ್ಕೊಂಡು ಫ್ರೆಶ್ ಆಗಿರೋಂಥ ಬಸ್ಲೆ ಸೊಪ್ಪನ್ನ ತಗೊಬಂದಿದ್ರು. ನೋಡ್ತಾ ಇದ್ದಂಗೆ ಆಸೆ ಆಗ್ಬಿಡ್ತು ಇವತ್ತು ಬಸ್ಲೆ ಸೊಪ್ಪಿನ ಸಾಂಬಾರ್ ಅಂತ ಹೇಳ್ಬಿಟ್ಟು. ಬಸ್ಲೆ ಸೊಪ್ಪು ಅಂತೂ ಸಖತ್ತಾಗಿತ್ತು, ಫ್ರೆಶ್ ಆಗಿತ್ತು. ಇವತ್ತಿದೆ ಸಾಂಬಾರ್ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ವಿ. ಅಮ್ಮ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಡ್ತಾ ಇದ್ದೆ. ಅಮ್ಮ ಬೆಂಡೆಕಾಯಿ ಪಲ್ಯಗೆ ಏನೇನು ಬೇಕೋ ಎಲ್ಲ ಮಸಾಲೆನ ರೆಡಿ ಮಾಡ್ಕೊತಾ ಇದ್ರು. ಏನಪ್ಪಾ ಅಂದ್ರೆ ಇವತ್ತು ಮಳೆ ಬರ್ತಾ ಇತ್ತಲ್ವಾ, ಹಾಗಾಗಿ ಕರೆಂಟೇ ಇರಲಿಲ್ಲ. ಇನ್ನು ಅಥರ್ವಂಗ್ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕರೆಂಟ್ ಕಾಯ್ಕಾಕೂತ್ರೆ ಆಗಲ್ಲ ಅಂತ ಹೇಳಿ ಕಲ್ಲಲ್ಲೇ ರುಬ್ಬಿ ಇವತ್ತನ್ನ ಪಲ್ಯ ಮಾಡ್ತೀನಿ ಅಂತ ಹೇಳಿ ಕಲ್ಲಲ್ಲಿ ರುಬ್ಬಕ್ಕೆ ಬಂದ್ರು. ಇಲ್ಲಾಂದ್ರೆ ಕರೆಂಟ್ ಕಾಯ್ತಾ ಕೂತ್ರೆ ಟೈಮ್ ಆಗ್ಬಿಡುತ್ತಲ್ವಾ, ಹಾಗಾಗಿ ನಾನು ಸರಿ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನೆಲ್ಲ ಹುರಿದೆ. ಹಾಗೆ ಅಥರ್ವಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಪ್ಸಿ ರೆಡಿ ಮಾಡಬೇಕಲ್ವಾ, ಅವನಿಗೆ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕು. ಹಾಗಾಗಿ ಸ್ಕೂಲಿಗೋಸ್ಕರ ನಾನು ಪಾಪ್ಕಾರ್ನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆಗೆ ಅರಿಶಿನ ಪುಡಿ ಉಪ್ಪು ಹಾಕಿ ಜೋಳನ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಅದನ್ನು ಹುರಿದು ಸ್ವಲ್ಪ ಬಿಸಿ ಆದ ತಕ್ಷಣ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಒಳ್ಳೆ ಸೂಪರ್ ಆಗಿರೋ ಪಾಪ್ಕಾರ್ನ್ ರೆಡಿ ಆಗಿಬಿಡುತ್ತೆ. ನೋಡಿ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಾಗಿದೆ. ಇವತ್ತಿನ ಪಾಪ್ಕಾರ್ನ್ಗೆ ಖಾರ ಪುಡಿ ಹಾಕಿಲ್ಲ. ಅಥರ್ವ ಕಣ್ಣು ಮುಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಅಮ್ಮನ ಪಲ್ಯ ಕೂಡ ರೆಡಿ ಆಯ್ತು, ಬೆಂಡೆಕಾಯಿ ಮಸಾಲೆ ಪಲ್ಯ. ರೊಟ್ಟಿಗೆ ಏನಪ್ಪಾ ಅಂದ್ರೆ ಹುಡಿ ಪಲ್ಯ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಅಮ್ಮ ರಸದ ಪಲ್ಯನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ರು. ರೊಟ್ಟಿ ಮಾಡಕ್ಕೆ ನೀರಲ್ಲಿ ಸ್ವಲ್ಪ ಅನ್ನನ ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದಾರೆ. ಅಷ್ಟರೊಳಗೆ ಹಿಟ್ಟನ್ನ ಸಾಣಿಸ್ಕೊಂಡು ರೆಡಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನ ಸಾಣಿಸ್ತಾ ಇದ್ದಾರೆ ಅಮ್ಮ. ನಮ್ಮನೇಲಿ ಯಾವಾಗೂ ಅಮ್ಮ ಕೈ ರೊಟ್ಟಿನೇ ಮಾಡೋದು. ಆ ರೊಟ್ಟಿ ಒಂಥರ ಏನೋ ಟೇಸ್ಟ್ ಜಾಸ್ತಿ ಇರುತ್ತೆ ಕೈ ರೊಟ್ಟಿ ಮಾಡಿದಾಗ. ಅಮ್ಮ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟರೊಳಗೆ ನಾನು ಅಥರ್ವಂಗೆ ಇನ್ನು ಎಬ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ಸ್ಕೂಲಿಗೆ ಹೋಗೋದ್ರೊಳಗೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎಬ್ಬಿಸ್ತೀನಿ ಅವನಿಗೆ. ಯಾವಾಗಲೂ 8 ಗಂಟೆಗೆ ಎಬ್ಬಿಸ್ತೀನಿ, ಸ್ವಲ್ಪ ಹೊತ್ತು ನಿದ್ದೆ ಆಗಲಿ ಅಂತೇಳಿ. ಯಾಕಂದರೆ ಅವನು 9:30 10 ಗಂಟೆಗೆ ಹೋದ ಅಂದರೆ ಬರೋದು 5 ಗಂಟೆ ಆಗುತ್ತೆ. ಮತ್ತೆ ಅವನಿಗೆ ನಿದ್ದೆ ಕಡಿಮೆ ಆಗುತ್ತೆ, ಇನ್ನು ಸಣ್ಣ ಹುಡುಗ ಅಲ್ವಾ. ಹಾಗಾಗಿ 8 ಗಂಟೆ ತನಕ ಮಲ್ಗೋಗ್ಬಿಡ್ತೀನಿ. ಹಾಗೆ ರೊಟ್ಟಿ ಕೂಡ ರೆಡಿ ಆಯಿತು. ಅಥರ್ವಂಗೆ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬಂದೆ, ತಿಂಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು. ಆ ಥರವನು ರೆಡಿಯಾಗಿ ಕುತ್ಕೊಂಡಿದ್ದಾನೆ. ಫಸ್ಟ್ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ರೆ ಸ್ಕೂಲಿಗೆ ರೆಡಿ ಮಾಡಿ ಯಾವುದೇ ಬಸ್ ಬರೋದ್ರೊಳಗೆ ರೆಡಿ ಆದ ಅಂದರೆ ಇನ್ಯಾವುದು ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ತಿಂಡಿ ತಿನ್ಸೋಕ್ಕೆ ಕೂರಿಸ್ಕೊಂಡಿದ್ದೀನಿ. ಸ್ನಾನ ಮಾಡಿಸ್ಕೊಂಡು ಇವಾಗಷ್ಟೇ ಕರ್ಕೊಬಂದೆ ಅವನ್ನ. ಅವ್ನು ನೋಡಿ ಮಾಡ್ತಾ ಇರೋ ಅವತಾರ ನೋಡಿ ಏನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸ್ಕೂಲ್ಗೆ ಹೋಗೋ ತನಕ ಈ ಥರ ಅವತಾರನೇ ಮಾಡ್ತಾ ಇರ್ತಾನೆ, ಅವಾಗವಾಗ ಹೇಳ್ತಾ ಇರ್ತಾನೆ, ಮಮ್ಮಿ ಇವತ್ತು ಹಾಲಿಡೇ, ನಾನು ಮನೇಲೇ ಇರ್ತೀನಿ, ಸ್ಕೂಲ್ ಗೇಟ್ ಹಾಕಿದ್ದಾರೆ ಅಂತ ಹೇಳಿ ಡ್ರಾಮಾ ಮಾಡ್ತಾ ಇರ್ತಾನೆ. ಮಳೆ ಬರ್ತಾ ಇರೋದ್ರಿಂದ ಚಳಿ ಆಗ್ಬೋದೇನೋ ಅಂತ ಹೇಳಿ ಸ್ವೆಟರ್ ಹಾಕಿ ರೆಡಿ ಮಾಡಿದ್ದೀನಿ. ಪೆನ್ಸಿಲ್ ಕಳ್ಕೊ ಬಂದಿದ್ದ ನೆನ್ನೆ, ಹಾಗಾಗಿ ಇವತ್ತಿನ ಪೆನ್ಸಿಲ್ ಮೇಲೆ ಅಥರ್ವನ್ ಹೆಸರು ಬರೆದ್ಬಿಟ್ಟು ಸ್ಟಿಕ್ಕರ್ ಅಂಟಿಸಿಟ್ಟಿದ್ದೀನಿ. ಹಾಗೆ ಅವನು ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ರೊಟ್ಟಿ ಪಲ್ಯನೇ ಇಟ್ಟಿದ್ದೀವಿ ಇವತ್ತಿಗೆ. ಹಾಗೆ ಸ್ವಲ್ಪ ಪಾಪ್ಕಾರ್ನ್ ಮಾಡಿದ್ನಲ್ವಾ, ಅದು ಕವರಲ್ಲಿ ಇಟ್ಟು ಕಳಿಸ್ತಾ ಇದ್ದೀನಿ ಅವನಿಗೆ. ಯಾವಾಗಲೂ ಬಾಕ್ಸಲ್ಲಿ ಹಾಕಿ ಕಳಿಸ್ತಾ ಇದ್ದೆ, ಇವತ್ತು ಕವರಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ಇನ್ನೆಲ್ಲ ರೆಡಿಯಾಗಿ ಹೊರಟಿದ್ದಾನೆ. ಫುಲ್ ಹೋಗೋ ಟೈಮಲ್ಲಿ ಒಂದೊಂದು ದಿನ ಫುಲ್ ಖುಷಿಯಾಗಿರ್ತಾನೆ, ಒಂದೊಂದು ದಿನ ಫೀಲ್ ಆಗಿರ್ತಾನೆ ಸ್ಕೂಲಿಗೆ ಹೋಗ್ಬೇಕಾ ಅಂತೇಳಿ. ಇಷ್ಟು ತನಕ ಅವ್ನು ಚೆನ್ನಾಗೇ ಇದ್ದ. ಸ್ವಲ್ಪ ವ್ಯಾನ್ ಕಾಯ್ತಾ ಸ್ವಲ್ಪ ಬೋರ್ ಆಯ್ತು ಅವನಿಗೆ, ಸ್ಕೂಲಿಗೆ ಹೋಗೋದು ಬೇಡ ಅಂತ ಅನ್ಸಕ್ ಹಿಡಿದ್ಬಿಟ್ಟಿತ್ತು. ಹೋಗ್ತಾನೆ, ಆದ್ರೂ ಸ್ವಲ್ಪ ಹಠ ಮಾಡ್ತಾನೆ ಹೋಗೋ ಟೈಮಿಗೆ. ಆದ್ರೆ ಹೋಗಲ್ಲ ಅಂತ ಹೇಳಿ ಜಾಸ್ತಿ ಹಠ ಏನ್ ಮಾಡೋದಿಲ್ಲ. ರೆಡಿ ಮಾಡಿಸ್ಬಿಟ್ಟು ನಿಲ್ಸ್ಕೊಂಡಿದ್ದೀವಿ. ಇನ್ನು ವ್ಯಾನ್ ಎಷ್ಟೊತ್ತಿಗೆ ಬರುತ್ತಾ ನೋಡೋಣ ಅಂತ ಹೇಳಿ. ಇಲ್ಲೇ ಹತ್ರದಲ್ಲೇ ಇರೋದು ಸ್ಕೂಲು. ಅವನಿಗೆ 3 ಕಿಲೋಮೀಟರ್ ಆಗುತ್ತೆ. ಆದರೆ ಕರ್ಕೊಂಡೋಗಿ ಬಿಡೋಕ್ಕೆ ಆಗಲ್ಲ, ಮಳೆಗಾಲ ಅಲ್ವಾ. ಹಾಗಾಗಿ ವ್ಯಾನ್ ಆದ್ರೇ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತೇಳಿ ವ್ಯಾನಿಗೆ ಕಳಿಸ್ತೀವಿ ಅವನಿಗೆ, ಸ್ಕೂಲ್ ವ್ಯಾನಿಗೆ. ಮಳೆ ಬರ್ತಾ ಇದೆ, ಅವನಿಗೆ ಮಳೆಯಲ್ಲಿ ಈ ಥರ ನಿಂತ್ಕೊಳೋದಂದ್ರೆ ತುಂಬ ಇಷ್ಟ. ಛತ್ರಿ ಇಟ್ಕೊಂಡು, ಛತ್ರಿ ಯಾಕಂದರೆ ಬೇರೆ ಟೈಮಲ್ಲಿ ಕೊಡಲ್ಲ, ಈ ಟೈಮಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಂತ್ಕೊತಾನೆ. ವ್ಯಾನ್ ಬಂದೇ ಬಿಡ್ತು ಅಷ್ಟೊತ್ತಿಗೆ. ಹೋಗಿ ಬಂದರು ನಮ್ಮಮ್ಮ. ಹಾಗೆ ಹಿಂದ್ಗಡೆ 1-2 ಮೆಣಸಿನಕಾಳು ಗಿಡ ಇದ್ವು ಅಂತ ಹೇಳ್ಬಿಟ್ಟು ನಮ್ಮಮ್ಮ, ಹಾಗೆ ಮಳೆ ಬಂದು ಹಸಿಯಾಗಿತ್ತಲ್ವ ನೆಲ, ಹಾಗಾಗಿ ಶುಂಠಿ ಪಟ್ಟೆಲಿ 2 ಮೆಣಸಿನಕಾಳು ಗಿಡನ ನೆಡಕ್ಕೆ ಹೋಗಿದ್ದಾರೆ. ಹಾಗೆ ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ಮಮ್ಮ ಕೂಡ ಇವತ್ತು ಪೇಟೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇನ್ನು ಹೊರಟ್ರು. ಸ್ವಲ್ಪ ಅಕ್ಕಿ ಹಿಟ್ಟು ಅದು ಇದು ಕೆಲಸ ಇದೆ, ಸ್ವಲ್ಪ ಹೊರಗಡೆ ಹೋಗಿ ಬರೋದು ಅಂತ ಹೇಳಿ ಅಮ್ಮ ಕೂಡ ಹೊರಟ್ರು.
ಗೈಸ್, ಇವತ್ತು ನಮ್ಮ ಮನೆಗೆ ಫ್ರೆಶ್ ಆಗಿರೋಂಥ ಬಸ್ಲೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀವಿ. ಸೊಪ್ಪೊಳಗೆ ನನಗೆ ಫೇವ್ರೇಟ್ ಸಾಂಬಾರು ಅಂದರೆ ಸೊಪ್ಪಿನ ಸಾರಲ್ಲಿ ಇದು ಬಸ್ಲೆ ಸೊಪ್ಪು ತುಂಬ ಟೇಸ್ಟ್ ಆಗಿರುತ್ತೆ. ಅದರಲ್ಲೂ ಈ ಟೈಮಲ್ಲಿ ಏನಪ್ಪ ಅಂದರೆ ಹಲಸಿನ ಹಣ್ಣಿನ ಸೀಸನ್ ಬೇರೆ ಇದೆ ಅಲ್ವಾ. ಹಲಸಿನ ಹಣ್ಣಿನ ಒಣಗಿರೋ ಬೀಜನ ಚೆನ್ನಾಗಿ ಕುಟ್ಟಿ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ಬಸ್ಲೆ ಸೊಪ್ಪು ಸಾಂಬಾರು ಮಾಡಿದ್ರೆ ಸೂಪರ್ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಬಂದಾಗಿಂದ ಇದು ಸೆಕೆಂಡ್ ಟೈಮು. ಒಂದು ಸುಮಾರು ದಿನದ ಹಿಂದೆ ಒಂದ್ಸರಿ ಊಟ ಮಾಡಿದ್ವಿ, ಅವಾಗಿನ್ನೂ ಹಲಸಿನ ಬೀಜ ಎಲ್ಲ ಇರಲಿಲ್ಲ. ಈ ಸರಿ ಹಲಸಿನ ಬೀಜ ಇದೆ, ಹಲಸಿನ ಬೀಜದ ಜೊತೆ ಕಾಂಬಿನೇಷನ್ ಮಾಡಿಬಿಟ್ಟು ಈ ಸೊಪ್ಪನ್ನು ಸಾಂಬಾರು ಮಾಡಬೇಕು, ಸೂಪರ್ ಆಗಿರುತ್ತೆ. ನಮ್ಮಮ್ಮ ಬಂದುಬಿಟ್ಟು ಸಾಂಬಾರು ಮಾಡ್ತಾರೆ. ಅಮ್ಮ ಟೌನಿಗೆ ಹೋಗಿದ್ದಾರೆ, ಬಂದಮೇಲೆ ಮಾಡ್ತಾರೆ. ನಾನು ಅಲ್ಲಿ ತನಕ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಎಲ್ಲ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಈ ದಂಟನ್ನು ಸಪ್ರೇಟಾಗಿ ಕಟ್ ಮಾಡಿ ಇಟ್ಬಿಡೋಣ. ಅಮ್ಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಸ್ವಲ್ಪ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ದಂಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬಲ್ತು ಇಲ್ಲ, ತುಂಬ ಎಳೆದು ಅಲ್ಲ, ಕರೆಕ್ಟಾಗಿದೆ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಎಲೆಗಳೆಲ್ಲ ತುಂಬ ಮಣ್ಣಾಗಿದೆ, ತೆಳಗಡೆ ಬಿಟ್ಟಿರೋಂಥ ಎಲೆಗಳೆಲ್ಲ. ಇದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಸಾಂಬಾರಲ್ಲೆಲ್ಲ ಕರ ಅಂತ ಒಂಥರ ಮರಳು ಸಿಕ್ಕಂಗೆ ಆಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬುಟ್ಟಿಯಲ್ಲಿ ಎಲ್ಲ ಎಲೆ ಹಾಕಿ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ತಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಹೆಚ್ಚೋದಕ್ಕೂ ಸರಿಯಾಗಲ್ಲ. ಹೆಚ್ಚಾದ್ಮೇಲೆ ನಾವು ವಾಶ್ ಮಾಡಿದ್ರೆ ಏನೋ ಇದು ಸ್ವಲ್ಪ ಲೋಳೆ ಜಾಸ್ತಿ ಅಲ್ವಾ ಬಸ್ಲೆ ಸೊಪ್ಪು, ಹಾಗಾಗಿ ಲೋಳೆ ಎಲ್ಲ ಬಿಟ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಫಸ್ಟಾಗಿ ಎಲೆನ ನೀಟಾಗಿ ತೊಳೆದಿಟ್ಕೊಂಡು ಆಮೇಲೆ ಹೆಚ್ಚುತ್ತೀವಿ. ಇಲ್ಲ ಅಂದರೆ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲೇ ಲೋಳೆ ಥರ ಹೋಗ್ಬಿಡುತ್ತೆ. ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿದ್ರೆ ಮತ್ತೆ ತೊಳಿಬೇಕು ಅನ್ನೋದೇನಿರಲ್ಲ. ಹಾಗಾಗಿ ನಾನು ಫಸ್ಟು ಈ ಥರ ಎಲೆಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊತೀನಿ. ದಂಡು ಕೂಡ ಅಷ್ಟೇ ನೋಡಿ, ಈ ಥರ ಸಣ್ಣದಾಗಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇವನ್ ಕೂಡ ನೀಟಾಗಿ ತೊಳೆದಿಟ್ಕೊಬಿಟ್ರೆ ಮತ್ತೆ ಆಮೇಲೆ ಸೆಕೆಂಡ್ ಟೈಮ್ ತೊಳೆಯೋದು ಅವಶ್ಯಕತೆ ಇರೋದಿಲ್ಲ. ಈಗ ತೊಳೆದ್ಬಿಟ್ಟು ನೀಟಾಗಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೊಪ್ಪನ್ನು ಇದೇ ಥರ ಕಟ್ ಮಾಡಿ ದಂಟು ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ. ಅದೇ ಟೈಮಲ್ಲಿ ಅಮ್ಮ ಬಂದರು, ನಾನು ಕಂಪ್ಲೀಟಾಗಿ ಸೊಪ್ಪು ಕಟ್ ಮಾಡಾಗಿತ್ತು. ಇನ್ನೇನು ಅಮ್ಮಂಗೆ ಅದು ಇದು ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನೇ ಸಾಂಬಾರು ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಅಷ್ಟರೊಳಗೆ ನಮ್ಮಮ್ಮ ಬಂದ್ಬಿಟ್ರು. ಬರ್ತಿದ್ದಂಗೆ ಅಮ್ಮಂಗೆ ಆದರೂ ಬೇರೆ ಕೆಲಸ ಇತ್ತು, ಹಾಗೆ ಸರಿ ಆಯಿತು ನಾನೇ ಮಾಡೋಣ ಸಾಂಬಾರು ಅಂತ ಬಂದೆ. ಹಲಸಿನ ಬೀಜ ಹಾಕೋಣ ಅಂತ ಹೇಳಿ ಹಲಸಿನ ಬೀಜ ತಗೊಳ್ಳೋಣ ಅಂತ ಹೋದರೆ ಇವೇನಾಗಿದೆ ನೋಡಿ, ಹಲಸಿನ ಬೀಜ ನೋಡೋದಕ್ಕೆ ಚೆನ್ನಾಗಿದೆ, ಒಳಗಡೆ ನೋಡಿದ್ರೆ ಫುಲ್ಲು ಜಕ್ಕ ಥರ ಆಗಿಬಿಟ್ಟಿದೆ, ಬೀಜನೇ ಸರಿಯಾಗಿರಲಿಲ್ಲ. ಹಾಗಾಗಿ ಬೇಡ ಬಿಡು ಅಂತೇಳಿ ಹಲಸಿನ ಬೀಜನ ಸ್ಕಿಪ್ ಮಾಡಿದ್ವಿ. ಇವತ್ತು ಬೇಳೆ, ಟೊಮೊಟೊ, ಈರುಳ್ಳಿನ ಹಾಕಿಬಿಟ್ಟು ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ನಾನು ಅರಿಶಿನ ಪುಡಿ ಜಾಸ್ತಿ ಹಾಕೋದಿಲ್ಲ ವಿಸಿಲ್ ಹೊಡ್ಸೋಕ್ಕೆ, ಸಾಂಬಾರು ಮಸಾಲೆಗೆ ಖಾರಕ್ಕೆ ಹಾಕೋಬಿಡ್ತೀನಿ. ಅಲ್ಲಿ ಅರಿಶಿನ ಪುಡಿ ಹಾಕಿದ್ರೆ ಗ್ಯಾಸ್ ಎಲ್ಲ ಸ್ವಲ್ಪ ಕುಕ್ಕರ್ ಮೇಲೆಲ್ಲ ಬಂದ್ಬಿಟ್ಟು ಸ್ವಲ್ಪ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ನಾನು ಅರಿಶಿನ ಪುಡಿ ಮಿಕ್ಸಿಗೆ ಹಾಕೊತೀನಿ. ಹಸಿಮೆಣಸಿಕಾಯಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ, ಹಾಗೆ ಸಾಸಿವೆ ಮೆಂತೆ ಸ್ವಲ್ಪ ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ ತುರಿನ ತುರ್ಕೋಬೇಕು. ಇನ್ನು ಬೇಳೆ ಎಲ್ಲ ವಿಸಿಲ್ ಆಯ್ತಲ್ವ, ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಾಗಿದೆ. ಇದೇ ಬೇಳೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಬಸ್ಲೆ ಸೊಪ್ಪಿನ ದಂಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ದಂಟು ಸ್ವಲ್ಪ ಬಲ್ತಿದ್ರೆ ಲೇಟ್ ಆಗುತ್ತೆ. ಇದು ಅಷ್ಟೊಂದು ಬಲ್ತು ಇಲ್ಲ, ಎಳೆದು ಅಲ್ಲ, ಮೀಡಿಯಮ್ ಆಗಿತ್ತು. ಹಾಗಾಗಿ ನಾನು ಒಂದು ವಿಸಿಲ್ ಹೊಡ್ಸ್ಕೊಬಿಡೋಣ, ಮತ್ತೆ ಏನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಅಂದ್ಕೊಂಡು ಅದನ್ನ ದಂಟು ಸೊಪ್ಪು ಎಲ್ಲ ಹಾಕಿ ಮೇಲ್ಗಡೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ವಿಸಿಲ್ನ ಹೊಡೆಯೋಕೆ ಇಟ್ಕೊಂಡೆ. ಒಂದು ವಿಸಿಲ್ ಆದರೆ ಸರಿಯಾಗುತ್ತೆ ಅಂತ ಹೇಳಿ. ಹಾಗೆ ಪಕ್ಕದಲ್ಲಿ ಇನ್ನು ಮಿಕ್ಸಿನೂ ಹಾಕಿಟ್ಕೊಳ್ಳೋಣ, ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ಕಾಯಿ, ಹಾಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆ ಹುಳಿ, ಸಾಸಿವೆ, ಹಾಗೆ ಒಂದೆರಡು ಮೆಂತೆನ ಕೂಡ ಹುರಿದು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ಒಂದು ಸ್ವಲ್ಪ ನಾನು ಹುರ್ಗಡ್ಲೆನ ಹಾಕ್ಕೊತೀನಿ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕಾಗುತ್ತೋ ಸಾಂಬಾರು ಆ ರೇಂಜ್ ಮೇಲೆ ನೀವು ಖಾರನ ಮಾಡ್ಕೋಬಹುದು. ಜಾಸ್ತಿ ಬೇಕು ಅಂದರೆ ಇವನ್ನೆಲ್ಲ ಅಳತೆಯಲ್ಲಿ ಜಾಸ್ತಿನೇ ಹಾಕೋಬಹುದು. ಈ ಕಡೆ ಎಲ್ಲ ಬೆಂದಿದೆ ಚೆನ್ನಾಗಿ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಳೆ ಜೊತೆ ಬಸ್ಲೆ ಸೊಪ್ಪಿನ ದಂಟು ಎಲ್ಲ ಚೆನ್ನಾಗಿ ಬೆಂದಿದೆ. ಮತ್ತೆ ಇನ್ನೊಂದ್ಸತಿ ಏನು ಬೇಯಿಸೋದು ಬೇಡ, ಅಷ್ಟೊಂದು ನೀಟಾಗಿ ಬೆಂದಿದೆ. ನಾನು ರುಬ್ಬಿಡ್ಕೊಂಡಿರೋಂಥ ಖಾರನ ಮತ್ತೆ ಅದಕ್ಕೆ ಹಾಕ್ಬಿಟ್ಟು ಒಂದ್ಸಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು, ಎಷ್ಟು ಬೇಕು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ
ಉಪ್ಪು ಖಾರ ಸರಿಯಾಗಿತ್ತು ಅಂದರೆ ಕುದ್ಮೇಲೆ ಆಫ್ ಮಾಡಿದ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಬಸಳೆ ಸೊಪ್ಪಿನ ಸಾರು ಒಂದು ಸ್ವಲ್ಪ ನನಗೆ ತುಂಬಾ ಇಷ್ಟ. ಅದರಲ್ಲಿ ಇವಾಗ ಮಳೆಗಾಲ ಅಲ್ವಾ, ಬೇಸಿಗೆಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಬಸಳೆ ಸೊಪ್ಪಿನ ಸಾಂಬಾರು ಕೂಡ ಚೆನ್ನಾಗೇ ಇರುತ್ತೆ. ಕೊತ ಕುದೀತಾ ಇದೆ, ಸಾಂಬಾರಂತೂ ರೆಡಿ ಆಯಿತು. ನಮ್ಮಮ್ಮ ಅಥರ್ವ ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ, ಏನಾದರೂ ತಿನ್ನೋಕ್ಕೆ ಕೊಡೋಕ್ಕೆ ಏನಾದ್ರು ಮಾಡೋಣ ಅಂತ ಹೇಳ್ತಾ ಇದ್ರು. ಹಾಗೆ ತುಂಬ ದಿನದಿಂದ ಶಾವ್ಗೆ ಹಾಗೆ ಇದೆ, ಶಾವ್ಗೆನೇ ಮಾಡಿಬಿಡೋಣ ಪಾಯಸನ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನೇನು ಪಾಯಸ ಮಾಡೋಕ್ಕೆ ಸಿಂಪಲಾಗಿ ಮಾಡೋಣ, ಇನ್ನೇನು ಜಾಸ್ತಿ ಏನ್ರಿ ಎಲ್ಲ ಹಾಕೊಂಡು ಹುರ್ಕೊಳೋದು ಬೇಡ ಅಂತೇಳಿ ಹುರಿದಿರುವಂಥ ಶಾವ್ಗೆಲ್ಲೇ ಪಾಯಸ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು ನಮ್ಮಮ್ಮ. ಅಷ್ಟರಲ್ಲಿ ನಮ್ಮ ಅಥರ್ವನ ವ್ಯಾನ್ ಬಂತು. ನಮ್ಮ ಅಥರ್ವನೇ ಬಂದ. ಅವ್ನು ಬರ್ತಿದ್ದಂಗೆನೆ ಅವನ ಮಾತು, ಅವನ ಕತೆ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ಬೇಕಾದ್ರೆ ಎಷ್ಟು ಬೋರಿಂಗಲ್ಲಿ ಹೋಗ್ತಾನೋ, ಬಂದಾಗ ಅಷ್ಟೇ ಹ್ಯಾಪಿಯಾಗಿರ್ತಾನೆ ಅವನು. ಬರ್ತಿದ್ದಂಗೆನೆ ಮಾತು ಸ್ಟಾರ್ಟ್ ಆಯಿತು, ನಾನು ಸ್ಕೂಲಿಗೆ ಹೋಗಿ ಬಂದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಹೇಳಿ ಕತೆನೇ ಹೇಳ್ತಾನೆ, ಒಂದು ಪುರಾಣನೇ ಹೇಳ್ತಾನೆ ಏನೇನು ಮಾಡ್ದ ಅಂತ ಹೇಳಿಬಿಟ್ಟು. ನಮಗೂ ಅವ್ನು ಹೇಳಿದ್ ಕೇಳಿಲ್ಲ ಅಂದ್ರೆ ಸಮಾಧಾನ ಇರಲ್ಲ, ಅವನಿಗೂ ಹೇಳಿಲ್ಲ ಅಂದ್ರೆ ಸಮಾಧಾನ ಇರಲ್ಲ. ಹಾಗೆ ಡೈಲಿ ಬಂದ ತಕ್ಷಣ ಏನಾಯ್ತು ಸ್ಕೂಲಲ್ಲಿ, ಏನ್ ಹೇಳಿದ್ರು ಅಂತ ಎಲ್ಲ ಕೇಳ್ತೀವಿ. ಅವನು ಹೇಳ್ತಾನೆ ಎಲ್ಲದು ಏನೇನ್ ಮಾಡಿದ್ರು ಹೇಳ್ಬಿಟ್ಟು, ತಿಂಡಿ ತಿನ್ನೋ ಇಲ್ಲೋ ಮಧ್ಯಾಹ್ನ ಅದನ್ನು ಕೂಡ ಹೇಳ್ತಾನೆ. ಯಾರಾದ್ರೂ ಹತ್ರ ಹೇಳ್ತಾನೆ, ಯಾರಾದ್ರೂ ಹೊಡೆದ್ರು ಹೇಳ್ತಾನೆ. ಅವನ ಹತ್ರ ಅವನಿಗೆ ಹೇಳಕ್ ಒಂಥರ ಖುಷಿ, ನಮಗೆ ಕೇಳಕ್ ಒಂಥರ ಖುಷಿ. ಬರ್ತಿದ್ದಂಗೆ ಇನ್ನ ಸ್ಲಿಪ್ಪರ್ ತೆಗೆದು ಒಳಗಡೆ ಹೋಗ್ತಾ ಇದ್ದಾನೆ. ಇನ್ನು ಸ್ವಲ್ಪ ಸುಮಾರು ದಿನ ಆಯ್ತು ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟಿದ್ದ ಅವನು. ಮೊಬೈಲೇ ನೋಡ್ತಾ ಇದ್ದ. ಇವಾಗ ಸ್ವಲ್ಪ ದಿನ ಸ್ಕೂಲಿಗೆ ಹೋಗೋದ್ರಿಂದ ಮೊಬೈಲ್ ನೋಡ್ತಾ ಇರ್ಲಿಲ್ಲ. ಈಗ ಒಳಗೆ ಬರ್ತಿದ್ದಂಗೆ ಇನ್ನ ಏನಾದ್ರು ತಿನ್ನಕ್ ಕೊಡ್ತಿದ್ದಂಗೆ ಅವನ ಜೊತೆಗೆ ಮೊಬೈಲ್ ಇಲ್ಲದೆ ಅವನು ಏನು ತಿನ್ನೋದಿಲ್ಲ. ಪಾಯಸ ಮಾಡಿದ್ರಲ್ವ ನಮ್ಮಮ್ಮ, ಅದಕ್ಕೆ ಒಂದ್ ಸ್ವಲ್ಪ ಪಾಯಸ ಹಾಕೊಳ್ಳೋಣ ಅಂತ ಹೇಳಿ ಬಂದೆ. ಈ ತರ ಸ್ವೀಟು ಅಂದ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅವನು. ಸ್ವೀಟು ಸರಿ ಪಾಯಸ ಅಂತಿದ್ದಂಗೆ ಫುಲ್ಲು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ. ಮನೆಗೆ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ತಿನ್ನೋ ಅಭ್ಯಾಸನ ಕಲಿಸ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಇಂದಾನೆ ಅವನಿಗೆ ಮನೆಗೆ ಬರ್ತಿದ್ದಂಗೆ ಕೈ ಕಾಲು ಮುಖ ತೊಳ್ಸಿದ್ರೆ ಅವಾಗ ದೊಡ್ಡಕ್ಕಾದ್ಮೇಲೆ ಅವರಿಗೆ ಅಭ್ಯಾಸ ಆಗ್ಬಿಡುತ್ತಲ್ವಾ. ಹಾಗಾಗಿ ಈಗ ಬರ್ತಿದ್ದಂಗೆ ಅವನು ನೋಡಿ ಮೊಬೈಲ್ ಇಟ್ಕೊಂಡು ಪಾಯಸ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಏನಾದ್ರೂ ತಿನ್ನಕ್ ಕೊಟ್ರೆ ಅವನಿಗೆ ಪಕ್ಕದಲ್ಲಿ ಟೈಮ್ ಪಾಸಿಗೆ ಮೊಬೈಲ್ ಇಟ್ಕೊಂಡೇ ಬಿಡ್ತಾನೆ ಅವನು. ಮೊಬೈಲ್ ಇಲ್ಲದೆ ಏನು ತಿನ್ನೋದಿಲ್ಲ ಅವನು, ಮೊಬೈಲ್ ಇಟ್ಕೊಂಡ್ರೆ ಏನ್ ಕೊಟ್ರು ತಿನ್ನೋದು. ಹಾಗೆ ನಮ್ಮಮ್ಮ ಇವತ್ತು ಪಕ್ಕದ ಮನೆಯವ್ರು ಯಾರೋ ನೇರ್ಲೆ ಹಣ್ಣು ಕೊಟ್ರು, ಫ್ರೆಶ್ ಆಗಿರೋ ನೇರ್ಲೆ ಹಣ್ಣು ಅಂತ ತಗೊಬಂದಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಒಳ್ಳೆ ದ್ರಾಕ್ಷಿ ಗೊಂಚಲಿದ್ದಂಗಿದೆ, ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ. ಅದನ್ನ ನಮ್ಮಮ್ಮ ನೋಡ್ತಾ ಇದ್ದಂಗೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ನನಗೂ ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿದೆ ಒಳ್ಳೆ. ನಾನು ಈ ಒಳ್ಳೆ ದ್ರಾಕ್ಷಿ ಗೊಂಚಲಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಒಂದು ಗೊಂಚಲಷ್ಟು ತಗೊಂಡೆ. ತಿಂದು ನೋಡಿದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮೊನ್ನೆನೂ ಒಂದಿನ ತಗೊಬಂದಿದ್ರು, ಆ ಹಣ್ಣು ಕೂಡ ಸೂಪರ್ ಆಗಿತ್ತು. ಇದು ಏನಪ್ಪಾ ಅಂದ್ರೆ ಇದು ಇನ್ನೂ ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ತು. ಆ ತರವಂಗೆ ಸ್ವಲ್ಪ ABCD ಎಲ್ಲ ಬರ್ಸಿ ಟೈಮ್ ಪಾಸ್ ಮಾಡಿ ಇನ್ನ ನಿದ್ರೆ ಬರೋ ಟೈಮ್ ಆಯ್ತು ಅವನಿಗೆ ನೈಟು. ಹಾಗಾಗಿ ಊಟ ಮಾಡಿಸ್ಕೊಬಿಡೋಣ ಅಂತೇಳಿ 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಸಿದೆ ಅವನಿಗೆ. ಅಮ್ಮ ಹೂ ಕಟ್ತಾ ಇದ್ರು. ಈ ಹೂ ಕಟ್ಟೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ, ಈ ಹೂ ಕಟ್ಟೋದು ಬೇಡ ಮುಡ್ಕೊಳೋದು ಬೇಡ ಅಂತ ನನಗೆ ಅನ್ಸ್ಬಿಡ್ತು. ನಮ್ಮಮ್ಮ ಹೂ ಅಂದ್ರೆ ತುಂಬಾ ಇಷ್ಟ. ಎಷ್ಟೊತ್ತಾದ್ರೂ ಪರವಾಗಿಲ್ಲ ಈ ತರ ಹೂ ಕಟ್ತಾ ಇರ್ತಾರೆ. ಕಟ್ಟಿರೋ ಹೂ ನೋಡಕ್ ತುಂಬಾ ಖುಷಿ ಆಗುತ್ತೆ. ಕಟ್ಟೋ ಹೂ ನೋಡ್ಬಿಟ್ರೆ ಅಯ್ಯಪ್ಪ ಇದು ಎಷ್ಟೋ ತನಕ ಆಗುತ್ತೋ ಕಟ್ಟೋದು ಅನ್ಸ್ಬಿಡುತ್ತೆ. ನಮ್ಮಮ್ಮನೂ ಊಟ ಮಾಡ್ಬಿಟ್ಟು ಹೂ ಕಟ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಊಟ ಮಾಡಿ ವಾಕ್ ಮಾಡೋಣ ಅಂತ ಹೊರಗಡೆ ಬಂದೆ. ಅಷ್ಟೊತ್ತಿಗೆ 9:30 ಆಗ್ಬಿಟ್ಟಿತ್ತು. ಇನ್ನೇನಿಲ್ಲ, ಹೋಗ್ಬಿಟ್ಟು ಮಲ್ಕೊಂಡೆ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಹೀಗಿತ್ತು. ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್.